ಡಾಲರ್ ಎದುರು ರೂಪಾಯಿ ಮೌಲ್ಯ ಐತಿಹಾಸಿಕ ಕುಸಿತದ ಹಾದಿಯಲ್ಲಿದೆ. ಈ ಪರಿಸ್ಥಿತಿಗೆ ಕಾರಣಗಳೇನು, ಇದರಲ್ಲಿ ಮೋದಿ ಸರ್ಕಾರದ ಪಾತ್ರ ಮತ್ತು ವೈಫಲ್ಯಗಳೇನು ಅನ್ನೋದನ್ನ ವಿಶ್ಲೇಷಣೆ ಮಾಡುವ ಮೊದಲು ಒಂದು ಹಳೆಯ ವಿಡಿಯೋ ತುಣುಕನ್ನು ನೋಡೋಣ. नेपाल का रुपया कोई प्रॉब्लम नहीं, बांग्लादेश की करेंसी को कोई प्रॉब्लम नहीं, पाकिस्तान की करेंसी को कोई प्रॉब्लम नहीं है, श्रीलंका की करेंसी को कोई प्रॉब्लम नहीं है. हमारे अड़ोस पड़ोस में छोटे देशों को भी डॉलर के मुकाबले में कोई नुकसान नहीं हो रहा है. देश जानना चाहता है प्रधानमंत्री जी, ऐसा क्या कारण है कि आज अकेला हिंदुस्तान का रुपया डॉलर के मुकाबले गिरता ही चला गया और क्यों चला गया. और मैंने साफ मांग की, ये सिर्फ आर्थिक कारणों से नहीं हुआ है, ये आपकी भ्रष्ट राजनीति जो चली है दिल्ली से, उसका इसके अंदर बहुत बड़ा रोल है. बहुत गंभीरता से आरोप लगा. ಅರೆ ಏನಿದು, ಮೋದಿಜಿಯವರು ತಮ್ಮದೇ ಸರ್ಕಾರವನ್ನು ಟೀಕಿಸ್ತಿದ್ದಾರಾ ಅಂತ ಅಚ್ಚರಿ ಪಡಬೇಡಿ. ಇದು ನರೇಂದ್ರ ಮೋದಿಯವರು ಗುಜರಾತ್ ಮುಖ್ಯಮಂತ್ರಿಯಾಗಿದ್ದ ಸಂದರ್ಭದಲ್ಲಿ ಮಾಡಿದ್ದ ಭಾಷಣ. ಅಂದು ರೂಪಾಯಿ ಮೌಲ್ಯ ನಿಧಾನವಾಗಿ ಕುಸಿತಾ ಇದ್ದಾಗ ಅವರು ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಆದರೆ ಇಂದು ಅದೇ ರೂಪಾಯಿ ಅವರು ಪ್ರಧಾನಿಯಾದ ಬಳಿಕ ನಿರಂತರವಾಗಿ ಮೌಲ್ಯವನ್ನು ಕಳೆದುಕೊಳ್ತಾ ಇದೆ. ಡಾಲರ್ ಎದುರು 95ರ ಗಡಿಯನ್ನು ದಾಟಿದೆ. ಅಂದು ಮನಮೋಹನ್ ಸಿಂಗ್ ಅವರನ್ನ ಮೌನಿ ಅಂತ ಟೀಕಿಸ್ತಾ ಇದ್ದಂತಹ ಮೋದಿಯವರು ಈಗ ರೂಪಾಯಿ ಕುಸಿತದ ಕುರಿತು ಬಹುತೇಕ ಮೌನವಾಗಿದ್ದಾರೆ. ಇದು ಇಂದಿನ ವಾಸ್ತವ. ಹಾಗೆ ನೋಡಿದ್ರೆ ರೂಪಾಯಿ ಮೌಲ್ಯದ ಕುಸಿತ ಅನ್ನೋದು ಕೇವಲ ಒಂದು ಆರ್ಥಿಕ ಸೂಚ್ಯಂಕದ ಏರಿಳಿತ ಅಲ್ಲ, ಇದು ದೇಶದ ಆರ್ಥಿಕ ಆರೋಗ್ಯವನ್ನ ಪ್ರತಿಬಿಂಬಿಸುವಂತಹ ಪ್ರಮುಖ ಮಾನದಂಡ. ರೂಪಾಯಿ ದುರ್ಬಲಗೊಂಡಂತೆ ಭಾರತದ ಆಮದು ವೆಚ್ಚ ಹೆಚ್ಚಾಗುತ್ತೆ. ಅದರ ಪರಿಣಾಮ ನೇರವಾಗಿ ದೇಶೀಯ ಮಾರುಕಟ್ಟೆಯ ಮೇಲೆ ಬೀಳುತ್ತೆ. ನಿತ್ಯೋಪಯೋಗಿ ವಸ್ತುಗಳಿಂದ ಹಿಡಿದು ಇಂಧನ, ಔಷಧಿ, ಎಲೆಕ್ಟ್ರಾನಿಕ್ಸ್ ವರೆಗೆ ಅನೇಕ ವಸ್ತುಗಳ ಬೆಲೆ ಏರಿಕೆಯಾಗುವಂತಹ ಸಾಧ್ಯತೆ ಹೆಚ್ಚುತ್ತೆ. ಇದರ ಹೊರೆ ಕೊನೆಗೆ ಸಾಮಾನ್ಯ ಜನರ ಕುಟುಂಬದ ಬಜೆಟ್ಗಳ ಮೇಲೂ ಬೀಳುತ್ತೆ. ಪಶ್ಚಿಮ ಏಷ್ಯಾದಲ್ಲಿ ಉಲ್ಬಣಗೊಂಡಿರುವಂತಹ ಯುದ್ಧ ಸಮಾನ ಪರಿಸ್ಥಿತಿ ಮತ್ತು ಅದರಿಂದ ಉಂಟಾಗಿರುವಂತಹ ಜಾಗತಿಕ ಆರ್ಥಿಕ ಅನಿಶ್ಚಿತತೆಯೇ ರೂಪಾಯಿ ಕುಸಿತಕ್ಕೆ ಪ್ರಮುಖ ಕಾರಣ ಅಂತ ಕೆಲ ಮಾಧ್ಯಮಗಳು ವಿಶ್ಲೇಷಣೆಯನ್ನ ಮಾಡ್ತಾ ಇದ್ದಾವೆ. ಆದರೆ ಅದು ಸಂಪೂರ್ಣ ಸತ್ಯವಲ್ಲ. ಜಾಗತಿಕ ಕಾರಣಗಳು ಖಂಡಿತವಾಗಿಯೂ ಪರಿಣಾಮ ಬೀರುತ್ತೆ. ಆದರೆ ಕಳೆದ ಒಂದು ದಶಕದಲ್ಲಿ ಮೋದಿ ಸರ್ಕಾರದ ಆರ್ಥಿಕ ನಿರ್ವಹಣೆಯಲ್ಲಿನ ದೌರ್ಬಲ್ಯಗಳು ಮತ್ತೆ ನೀತಿ ವೈಫಲ್ಯಗಳನ್ನು ನಿರ್ಲಕ್ಷಿಸೋಕೆ ಸಾಧ್ಯವಿಲ್ಲ. ವಿದೇಶಿ ಹೂಡಿಕೆದಾರರು ಭಾರತೀಯ ಮಾರುಕಟ್ಟೆಯಿಂದ ಭಾರೀ ಪ್ರಮಾಣದಲ್ಲಿ ಹಣವನ್ನು ಹಿಂತೆಗೆದುಕೊಳ್ತಾ ಇರೋದು ಕೂಡ ರೂಪಾಯಿಗೆ ಮತ್ತೊಂದು ದೊಡ್ಡ ಹೊಡೆತವಾಗಿದೆ. ಲಭ್ಯವಿರುವ ಅಂಕಿಅಂಶಗಳ ಪ್ರಕಾರ ಮಾರ್ಚ್ ತಿಂಗಳ ಮೊದಲಾರ್ಧದಲ್ಲೇ ಸುಮಾರು 52,704 ಕೋಟಿ ರೂಪಾಯಿ ಮೌಲ್ಯದ ಹೂಡಿಕೆಯನ್ನ ವಿದೇಶಿ ಹೂಡಿಕೆದಾರರು ಹಿಂತೆಗೆದುಕೊಂಡಿದ್ದಾರೆ. ಈ ಬಂಡವಾಳದ ಹೊರಹರಿವು ಕೇವಲ ವಿದೇಶಿ ವಿನಿಮಯ ಮಾರುಕಟ್ಟೆಯ ಸಮಸ್ಯೆಯಲ್ಲ, ಇದು ಭಾರತೀಯ ಆರ್ಥಿಕತೆಯ ಮೇಲಿನ ಹೂಡಿಕೆದಾರರ ವಿಶ್ವಾಸದ ಪ್ರಶ್ನೆ ಕೂಡ ಹೌದು. ಹೂಡಿಕೆದಾರರು ದೇಶದ ಆರ್ಥಿಕ ಭವಿಷ್ಯದ ಬಗ್ಗೆ ಆತಂಕಗೊಂಡಾಗ ಅದರ ಪರಿಣಾಮ ರೂಪಾಯಿಯ ಮೇಲೂ ನೇರವಾಗಿ ಬೀಳುತ್ತೆ. ಆದರೆ ಇಲ್ಲಿ ಅತ್ಯಂತ ಪ್ರಮುಖವಾದ ಪ್ರಶ್ನೆಯೊಂದು ಉದ್ಭವಿಸುತ್ತೆ. ಭಾರತವು ಜಗತ್ತಿನಲ್ಲೇ ವೇಗವಾಗಿ ಬೆಳೀತಾ ಇರುವಂತಹ ಆರ್ಥಿಕತೆ ಅಂತ ಮೋದಿ ಸರ್ಕಾರ ನಿರಂತರವಾಗಿ ಪ್ರಚಾರ ಮಾಡ್ತಾ ಇದೆ. ಹಾಗಿದ್ರೆ ಜಾಗತಿಕ ಹೂಡಿಕೆದಾರರು ಯಾಕೆ ಭಾರತದತ್ತ ಮುಗಿ ಬೀಳ್ತಾ ಇಲ್ಲ? ಯಾಕೆ ವಿದೇಶಿ ಬಂಡವಾಳದ ಒಳಹರಿವು ನಿರೀಕ್ಷಿತ ಮಟ್ಟದಲ್ಲಿ ಹೆಚ್ಚುತ್ತಾ ಇಲ್ಲ? ಈ ಪ್ರಶ್ನೆಗೆ ಉತ್ತರ ಹುಡುಕಿದ್ರೆ ಕೇವಲ ಪಶ್ಚಿಮ ಏಷ್ಯಾದ ಯುದ್ಧ ಅಥವಾ ಜಾಗತಿಕ ಆರ್ಥಿಕ ಅಸ್ಥಿರತೆಗಳನ್ನು ದೂಷಿಸಿ ತಪ್ಪಿಸಿಕೊಳ್ಳೋಕೆ ಸಾಧ್ಯ ಇಲ್ಲ. ಮೋದಿ ಸರ್ಕಾರದ ಮಾಜಿ ಮುಖ್ಯ ಆರ್ಥಿಕ ಸಲಹೆಗಾರ ಅರವಿಂದ್ ಸುಬ್ರಮಣಿಯನ್ ಅವರ ಪ್ರಕಾರ ಹೂಡಿಕೆದಾರರು ಕೇವಲ ಲಾಭದ ಅವಕಾಶಗಳನ್ನು ಮಾತ್ರ ನೋಡೋದಿಲ್ಲ, ತಮ್ಮ ಹೂಡಿಕೆಗೆ ಸಂಬಂಧಿಸಿದ ಅಪಾಯಗಳನ್ನು ಕೂಡ ಲೆಕ್ಕ ಹಾಕ್ತಾರೆ. ಸರ್ಕಾರದ ನೀತಿಗಳು ಅನಿರೀಕ್ಷಿತವಾಗಿದ್ರೆ, ನಿಯಂತ್ರಣ ವ್ಯವಸ್ಥೆಗಳು ಪಾರದರ್ಶಕವಾಗಿರದೇ ಇದ್ರೆ ಮತ್ತು ಕೆಲವು ದೊಡ್ಡ ಉದ್ಯಮ ಸಮೂಹಗಳಿಗೆ ಅನುಕೂಲವಾಗುವ ರೀತಿಯ ವಾತಾವರಣ ನಿರ್ಮಾಣ ಆದರೆ ದೇಶೀಯ ಹಾಗೂ ವಿದೇಶಿ ಹೂಡಿಕೆದಾರರು ಹೊಸ ಹೂಡಿಕೆಗಳಿಗೆ ಹಿಂದೇಟು ಹಾಕ್ತಾರೆ. ಇದೇ ವಿಚಾರವನ್ನ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಹಲವು ವರ್ಷಗಳಿಂದ ಕ್ರೋನಿ ಕ್ಯಾಪಿಟಲಿಸಂ ಅಂತ ಕರೀತಾ ಬಂದಿದ್ದಾರೆ. ಸರ್ಕಾರದ ನೀತಿಗಳು ಕೆಲವೇ ಆಯ್ದ ಕಾರ್ಪೊರೇಟ್ ಗುಂಪುಗಳಿಗೆ ಅನುಕೂಲ ಮಾಡಿಕೊಡುವಂತಹ ರೀತಿಯಲ್ಲಿ ರೂಪುಗೊಳ್ತಿದ್ದಾವೆ. ಮಾರುಕಟ್ಟೆಯ ಸಮಾನ ಸ್ಪರ್ಧಾತ್ಮಕ ವಾತಾವರಣ ದುರ್ಬಲಗೊಳ್ತಿದೆ ಮತ್ತೆ ಸಂಪನ್ಮೂಲ ಕೇಂದ್ರೀಕರಣ ಹೆಚ್ಚುತ್ತಾ ಇದೆ ಎಂಬ ಆರೋಪವನ್ನು ಅವರು ಪದೇ ಮಾಡ್ತಿದ್ದಾರೆ. ರಾಜಕೀಯವಾಗಿ ಈ ಆರೋಪಗಳ ಬಗ್ಗೆ ಭಿನ್ನಾಭಿಪ್ರಾಯಗಳಿರಬಹುದು, ಆದರೆ ಜಾಗತಿಕ ಹೂಡಿಕೆದಾರರ ದೃಷ್ಟಿಯಲ್ಲಿ ಮುಖ್ಯವಾದ್ದು ಒಂದೇ ಒಂದು ಪ್ರಶ್ನೆ: ಈ ದೇಶದಲ್ಲಿ ಎಲ್ರಿಗೂ ಒಂದೇ ನಿಯಮ ಅನ್ವಯವಾಗುತ್ತಾ ಅನ್ನೋದು. ಇನ್ನು ಗಮನಾರ್ಹ ಸಂಗತಿ ಅಂದರೆ ಮೋದಿ ಸರ್ಕಾರದ ಆರ್ಥಿಕ ಸಲಹಾ ಮಂಡಳಿಯಲ್ಲೇ ಕಾರ್ಯನಿರ್ವಹಿಸಿದಂತಹ ಅರ್ಥಶಾಸ್ತ್ರಜ್ಞ ಸುರ್ಜಿತ್ ಬಲ್ಲಾ ಕೂಡ ಇತ್ತೀಚೆಗೆ ಭಾರತದ ಹೂಡಿಕೆ ವಾತಾವರಣದ ಬಗ್ಗೆ ಗಂಭೀರ ಕಳವಳವನ್ನು ವ್ಯಕ್ತಪಡಿಸಿದ್ದಾರೆ. ಅವರ ಪ್ರಕಾರ ಪಶ್ಚಿಮ ಏಷ್ಯಾದ ಯುದ್ಧವೇ ಭಾರತದ ಆರ್ಥಿಕ ಬೆಳವಣಿಗೆಯ ಪ್ರಮುಖ ಸಮಸ್ಯೆಯಲ್ಲ, ಖಾಸಗಿ ಹೂಡಿಕೆಯ ಕೊರತೆಯೇ ನಿಜವಾದ ಸವಾಲು.
2015 ನಂತರ ಭಾರತದಲ್ಲಿ ಜಾರಿಗೆ ಬಂದಂತಹ ಕೆಲವು ವಿದೇಶಿ ಹೂಡಿಕೆ ನಿಯಮಗಳು ಹಾಗೂ ದ್ವಿಪಕ್ಷೀಯ ಹೂಡಿಕೆಗಳ ಒಪ್ಪಂದಗಳ ಬದಲಾವಣೆಗಳು ವಿದೇಶಿ ಹೂಡಿಕೆದಾರರ ವಿಶ್ವಾಸಕ್ಕೆ ಧಕ್ಕೆ ತಂದಿದ್ದಾವೆ. ಹೂಡಿಕೆದಾರರಿಗೆ ಕಾನೂನು ರಕ್ಷಣೆ ಕಡಿಮೆಯಾಗಿದೆ, ವಿವಾದ ಪರಿಹಾರ ಪ್ರಕ್ರಿಯೆಗಳು ಸಂಕೀರ್ಣವಾಗಿದ್ದಾವೆ ಮತ್ತೆ ನೀತಿ ಸ್ಥಿರತೆ ಬಗ್ಗೆ ಅನುಮಾನಗಳು ಹೆಚ್ಚಾಗಿದ್ದಾವೆ ಅಂತ ಅವರು ಹೇಳಿದ್ದಾರೆ. ಬಲ್ಲಾ ಅವರ ವಾದದ ಪ್ರಕಾರ ದೇಶದಲ್ಲಿ ಉದ್ಯೋಗ ಸೃಷ್ಟಿಯಾಗಬೇಕಾದ್ರೆ, ಉತ್ಪಾದನೆ ಹೆಚ್ಚಾಗಬೇಕಾದ್ರೆ ಮತ್ತೆ ರೂಪಾಯಿಯ ಮೇಲೆ ಒತ್ತಡ ಕಡಿಮೆ ಆಗಬೇಕಾದ್ರೆ ಖಾಸಗಿ ಹಾಗೂ ವಿದೇಶಿ ಹೂಡಿಕೆ ಹೆಚ್ಚಾಗಬೇಕು. ಆದರೆ ಪ್ರಸ್ತುತ ಪರಿಸ್ಥಿತಿಯಲ್ಲಿ ಹೂಡಿಕೆದಾರರು ಭಾರತಕ್ಕಿಂತ ಬೇರೆ ಮಾರುಕಟ್ಟೆಗಳನ್ನ ಹೆಚ್ಚು ಸುರಕ್ಷಿತ ಅಂತ ಪರಿಗಣಿಸ್ತಾ ಇದ್ದಾರೆ. ಸುರ್ಜಿತ್ ಬಲ್ಲಾ ಅವರ ಮತ್ತೊಂದು ಪ್ರಮುಖ ವಾದ ಏನಪ್ಪಾ ಅಂದ್ರೆ, ಸರ್ಕಾರವು ಬಂಡವಾಳ ವೆಚ್ಚವನ್ನು ಹೆಚ್ಚಿಸೋದ್ರಿಂದ ಮಾತ್ರವೇ ಆರ್ಥಿಕ ಬೆಳವಣಿಗೆ ದೀರ್ಘಕಾಲ ಉಳಿಯೋದಿಲ್ಲ. ಖಾಸಗಿ ಹೂಡಿಕೆ ಮತ್ತು ವಿದೇಶಿ ಬಂಡವಾಳದ ಹರಿವು ಹೆಚ್ಚಾದಾಗ ಮಾತ್ರ ಉದ್ಯೋಗ ಸೃಷ್ಟಿ, ಉತ್ಪಾದನಾ ವಿಸ್ತರಣೆ ಮತ್ತು ಶಾಶ್ವತ ಆರ್ಥಿಕ ಬೆಳವಣಿಗೆ ಸಾಧ್ಯವಾಗುತ್ತೆ. ಆದರೆ ಇಂದು ಭಾರತದ ಆರ್ಥಿಕತೆಯಲ್ಲಿ ಕಾಣಿಸ್ತಾ ಇರುವಂತಹ ದೊಡ್ಡ ಕೊರತೆನೇ ಇದು. ಹೀಗಾಗಿ ರೂಪಾಯಿ ಕುಸಿತವನ್ನ ಕೇವಲ ಯುದ್ಧದ ಪರಿಣಾಮ ಅಂತ ಹೇಳೋದು ಅರ್ಧ ಸತ್ಯವಾಗುತ್ತೆ. ವಿದೇಶಿ ಬಂಡವಾಳದ ಹರಿವು ಕುಂಠಿತವಾಗೋಕೆ ಕಾರಣವಾದ ಆಂತರಿಕ ನೀತಿಗಳು, ಹೂಡಿಕೆದಾರರ ವಿಶ್ವಾಸದ ಕುಸಿತ, ನೀತಿ ಸ್ಥಿರತೆಯ ಕೊರತೆ ಮತ್ತು ಕೆಲವು ಉದ್ಯಮ ಗುಂಪುಗಳ ಸುತ್ತ ಕೇಂದ್ರೀಕೃತವಾಗಿರುವಂತಹ ಆರ್ಥಿಕ ಬೆಳವಣಿಗೆಯ ಮಾದರಿಯು ಈ ಸಂಕಷ್ಟದ ಪ್ರಮುಖ ಕಾರಣಗಳಾಗಿದ್ದಾವೆ ಅಂತ ಹಲವಾರು ಅರ್ಥಶಾಸ್ತ್ರಜ್ಞರು ಎಚ್ಚರಿಸ್ತಾ ಬರ್ತಾ ಇದ್ದಾರೆ. ಅರ್ಥಶಾಸ್ತ್ರಜ್ಞ ಅರವಿಂದ್ ಸುಬ್ರಮಣಿಯನ್ ಅವರ ಪ್ರಕಾರ ಇಂದಿನ ರೂಪಾಯಿ ಬಿಕ್ಕಟ್ಟು ಕೇವಲ ಇರಾನ್ ಯುದ್ಧ ಅಥವಾ ಪಶ್ಚಿಮ ಏಷ್ಯಾದ ಅಸ್ಥಿರತೆಯ ಪರಿಣಾಮ ಅಲ್ಲ, ಅದು ಭಾರತದ ಮಧ್ಯಮಾವಧಿಯ ಆರ್ಥಿಕ ಬೆಳವಣಿಗೆಯ ಬಗ್ಗೆ ಹೂಡಿಕೆದಾರರಲ್ಲಿ ಮೂಡ್ತಾ ಇರುವಂತಹ ಅನುಮಾನಗಳ ಪ್ರತಿಫಲವೂ ಹೌದು. ಇದಕ್ಕೆ ಒಂದು ಪ್ರಮುಖ ಸಾಕ್ಷ್ಯ ಏನಪ್ಪಾ ಅಂದ್ರೆ, ಯುದ್ಧ ಆರಂಭವಾಗುವ ಮುನ್ನವೇ ರೂಪಾಯಿ ಇತರ ಅಭಿವೃದ್ಧಿಶೀಲ ಆರ್ಥಿಕತೆಗಳ ಕರೆನ್ಸಿಗಿಂತ ಹೆಚ್ಚು ದುರ್ಬಲವಾಗಿತ್ತು. ಸರ್ಕಾರ ಈಗಾಗಲೇ ಹಲವು ಸುಧಾರಣೆಗಳನ್ನ ಜಾರಿಗೆ ತಂದಿದೆ ಅಂತ ವಾದಿಸಿದ್ರು ಅದು ಕಾಗದಕ್ಕಷ್ಟೇ ಸೀಮಿತವಾಗಿದೆ. ಈ ವೈಫಲ್ಯಕ್ಕೆ ಬಹಳ ಮುಖ್ಯ ಕಾರಣಗಳೇನಪ್ಪ ಅಂದ್ರೆ, ಕೆಲವು ಕಾರ್ಪೊರೇಟ್ ಸಂಸ್ಥೆಗಳ ಹಿತಾಸಕ್ತಿಗೆ ಅನುಕೂಲವಾಗುವಂತೆ ನೀತಿಗಳು ಮತ್ತು ನಿಯಮಗಳನ್ನು ರೂಪಿಸಿ ಇತರ ದೇಶೀಯ ಹಾಗೂ ವಿದೇಶಿ ಹೂಡಿಕೆದಾರರನ್ನ ನಿರ್ಲಕ್ಷಿಸುವುದು, ಬಿಜೆಪಿ ಆಡಳಿತದಲ್ಲಿರುವಂತಹ ಪಕ್ಷದ ರಾಜ್ಯಗಳಿಗೆ ಹೆಚ್ಚಿನ ಆದ್ಯತೆ ನೀಡಿ ವಿರೋಧ ಪಕ್ಷಗಳು ಅಧಿಕಾರದಲ್ಲಿರುವಂತಹ ರಾಜ್ಯಗಳನ್ನ ನಿರ್ಲಕ್ಷಿಸುವುದು, ತನಿಖಾ ಮತ್ತು ಕಾನೂನು ಜಾರಿ ಸಂಸ್ಥೆಗಳನ್ನ ರಾಜಕೀಯ ಎದುರಾಳಿಗಳು ಹಾಗೂ ಉದ್ಯಮಿಗಳ ವಿರುದ್ಧ ಬಳಸೋದು, ತೆರಿಗೆ ನಿಯಮಗಳನ್ನ ಪಾರದರ್ಶಕತೆ ಇಲ್ಲದೆ ಕಠಿಣವಾಗಿ ಜಾರಿಗೊಳಿಸೋದು ಹಾಗೂ ರಾಜ್ಯಗಳ ಅಭಿಪ್ರಾಯ ಮತ್ತು ಹಕ್ಕುಗಳಿಗೆ ಕಡಿಮೆ ಮಹತ್ವ ನೀಡಿ ಸಾಂಸ್ಥಿಕ ವ್ಯವಸ್ಥೆಯನ್ನು ದುರ್ಬಲಗೊಳಿಸುವುದು, ಇಂತಹ ಕ್ರಮಗಳು ದೇಶದ ಆರ್ಥಿಕ ಮತ್ತು ಆಡಳಿತಾತ್ಮಕ ವ್ಯವಸ್ಥೆಯ ಮೇಲಿನ ಜನರ ಹಾಗೂ ಹೂಡಿಕೆದಾರರ ನಂಬಿಕೆಯನ್ನು ಕುಗ್ಗಿಸಿವೆ ಅಂತ ಅರವಿಂದ್ ಸುಬ್ರಮಣಿಯನ್ ಹೇಳ್ತಾರೆ. ರೂಪಾಯಿ ಕುಸಿತದ ಮತ್ತೊಂದು ಗಂಭೀರ ಪರಿಣಾಮ ದೇಶದ ಕರೆಂಟ್ ಅಕೌಂಟ್ ಕೊರತೆಯ ಮೇಲೆ ಬೀಳ್ತಾ ಇದೆ. ಭಾರತದ ಒಟ್ಟು ತೈಲ ಅಗತ್ಯದ 85%ರಷ್ಟಕ್ಕೂ ಹೆಚ್ಚಿನ ಭಾಗವನ್ನು ಆಮದು ಮಾಡಿಕೊಳ್ಳಲಾಗುತ್ತೆ. ಹೀಗಾಗಿ ರೂಪಾಯಿ ದುರ್ಬಲಗೊಂಡಂತೆ ಕಚ್ಚಾ ತೈಲ ಖರೀದಿಸೋಕೆ ಹಿಂದಿಗಿಂತ ಹೆಚ್ಚಿನ ಡಾಲರ್ ಅನ್ನ ಪಾವತಿಸಬೇಕಾಗುತ್ತೆ. ರೂಪಾಯಿ ದುರ್ಬಲವಾದಂತೆ ಪ್ರತಿ ಬ್ಯಾರೆಲ್ ಕಚ್ಚಾ ತೈಲಕ್ಕಾಗಿ ಭಾರತ ಹಿಂದಿಗಿಂತ ಹೆಚ್ಚು ಡಾಲರ್ ಪಾವತಿಸಬೇಕಾಗುತ್ತೆ. ವಿವಿಧ ಅಂದಾಜುಗಳ ಪ್ರಕಾರ 2025-26ನೇ ಹಣಕಾಸು ವರ್ಷದಲ್ಲಿ ಭಾರತದ ಕರೆಂಟ್ ಅಕೌಂಟ್ ಕೊರತೆ GDPಯ 1.7% ಸಾಧ್ಯತೆ ಇದೆ. ಇದು ದೇಶದ ವಿದೇಶಿ ವಿನಿಮಯ ಸಂಗ್ರಹದ ಮೇಲೂ ಹೆಚ್ಚುವರಿ ಒತ್ತಡವನ್ನು ಉಂಟು ಮಾಡಬಹುದು. ಆರ್ಥಿಕ ತತ್ವದ ಪ್ರಕಾರ ರೂಪಾಯಿ ಮೌಲ್ಯ ಕುಸಿದರೆ ರಫ್ತು ಕ್ಷೇತ್ರಕ್ಕೆ ಅನುಕೂಲ ಆಗಬೇಕು. ವಿದೇಶಿ ಮಾರುಕಟ್ಟೆಯಲ್ಲಿ ಭಾರತೀಯ ಉತ್ಪನ್ನಗಳು ಅಗ್ಗವಾಗುವುದರಿಂದ IT, ಔಷಧೋದ್ಯಮ, ವಸ್ತ್ರೋದ್ಯಮ ಮುಂತಾದ ಕ್ಷೇತ್ರಗಳಿಗೆ ಲಾಭವಾಗುವ ಸಾಧ್ಯತೆ ಇದೆ. ಆದರೆ ಇಂದಿನ ಪರಿಸ್ಥಿತಿ ಭಿನ್ನವಾಗಿದೆ. ಪಶ್ಚಿಮ ಏಷ್ಯಾದ ಅಸ್ಥಿರತೆ, ಜಾಗತಿಕ ವ್ಯಾಪಾರದ ಅನಿಶ್ಚಿತತೆ ಮತ್ತು ಹೆಚ್ಚುತ್ತಿರುವ ಇಂಧನ ವೆಚ್ಚಗಳ ನಡುವೆ ರೂಪಾಯಿ ಕುಸಿತದಿಂದ ಸಿಗಬೇಕಾದಂತಹ ರಫ್ತು ಲಾಭಕ್ಕಿಂತಲೂ ಅನೇಕ ಪಟ್ಟು ಹೆಚ್ಚಿನ ಹೊರೆ ದೇಶಕ್ಕೆ ತೈಲ ಆಮದು ಮಾಡಿಕೊಳ್ಳೋಕೆ ಬೀಳ್ತಾ ಇದೆ. ಕಚ್ಚಾ ತೈಲಕ್ಕಾಗಿ ಪಾವತಿಸಬೇಕಾದ ಹೆಚ್ಚುವರಿ ಮೊತ್ತ ಕೂಡ ರಫ್ತು ಕ್ಷೇತ್ರದಿಂದ ಸಿಗೋ ಲಾಭವನ್ನ ಬಹುತೇಕ ನುಂಗಿ ಹಾಕ್ತಾ ಇದೆ. ಇಲ್ಲಿಯೇ ಮೋದಿಯವರ ಸರ್ಕಾರದ ಆರ್ಥಿಕ ನಿರ್ವಹಣೆಯ ವೈಫಲ್ಯ ಸ್ಪಷ್ಟವಾಗಿ ಗೋಚರಿಸುತ್ತೆ. ಜಾಗತಿಕ ಆಘಾತಗಳನ್ನು ಸಂಪೂರ್ಣವಾಗಿ ತಡೆಯುವುದು ಯಾವುದೇ ಸರ್ಕಾರದ ಕೈಲಿರುವುದಿಲ್ಲ. ಆದರೆ ದೇಶದ ಆರ್ಥಿಕತೆಯನ್ನ ಅಂತಹ ಆಘಾತಗಳಿಗೆ ತಡೆಯೊಡ್ಡುವಷ್ಟು ಬಲಿಷ್ಠಗೊಳಿಸುವುದು ಸರ್ಕಾರದ ಜವಾಬ್ದಾರಿ. ಕಳೆದ 10 ವರ್ಷಗಳಲ್ಲಿ ಆ ದಿಕ್ಕಿನಲ್ಲಿ ನಿರೀಕ್ಷಿತ ಮಟ್ಟದ ಯಶಸ್ಸು ಕಂಡು ಬಂದಿಲ್ಲ ಅನ್ನೋ ಟೀಕೆಗಳು ಕೇಳಿಬರ್ತಾ ಇದ್ದಾವೆ. ಈ ಸಂಕಷ್ಟದ ನೇರ ಪರಿಣಾಮ ಸಾಮಾನ್ಯ ಜನರ ಜೀವನದ ಮೇಲೇನೆ ಬೀಳುತ್ತೆ. ರೂಪಾಯಿ ದುರ್ಬಲಗೊಂಡಂತೆ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಏರಿಕೆಯ ಸಾಧ್ಯತೆ ಹೆಚ್ಚುತ್ತೆ. ಇಂಧನ ದರ ಏರಿದರೆ ಸಾರಿಗೆ ಮತ್ತು ಸರಕು ಸಾಗಣೆ ವೆಚ್ಚ ಕೂಡ ಹೆಚ್ಚಾಗುತ್ತೆ. ಸಾರಿಗೆ, ಸರಕು ಸಾಗಣೆ ವೆಚ್ಚ ಹೆಚ್ಚಿದ್ರೆ ತರಕಾರಿ, ಆಹಾರ ಪದಾರ್ಥಗಳು, ಔಷಧಿ ಸೇರಿದಂತೆ ಬಹುತೇಕ ಎಲ್ಲ ಅಗತ್ಯ ವಸ್ತುಗಳ ಬೆಲೆ ಕೂಡ ಏರಿಕೆಯಾಗುತ್ತೆ.
ಅಂದ್ರೆ ರೂಪಾಯಿ ಕುಸಿತ ಕೇವಲ ಆರ್ಥಿಕ ತಜ್ಞರ ಚರ್ಚೆಯ ವಿಷಯ ಮಾತ್ರ ಅಲ್ಲ, ಅದು ಪ್ರತಿಯೊಬ್ಬ ನಾಗರಿಕನ ಅಡುಗೆ ಮನೆಯ ಖರ್ಚಿನ ಮೇಲೂ ಪರಿಣಾಮ ಬೀರುವ ವಿಷಯ ಆಗಿದೆ. ಈಗಲಾದರೂ ಸರ್ಕಾರ ಪರಿಸ್ಥಿತಿಯನ್ನ ಗಂಭೀರವಾಗಿ ಪರಿಗಣಿಸಿ ಅಗತ್ಯ ಕ್ರಮಗಳನ್ನ ಕೈಗೊಳ್ಳದೆ ಹೋದ್ರೆ ರೂಪಾಯಿ ಮೇಲಿನ ಒತ್ತಡ ಮತ್ತಷ್ಟು ಹೆಚ್ಚೋ ಸಾಧ್ಯತೆಗಳಿದೆ. ವಿದೇಶಿ ವಿನಿಮಯ ಮಾರುಕಟ್ಟೆಯ ಅಸ್ಥಿರತೆ ಹೆಚ್ಚಿದ್ರೆ ಅದರ ಪರಿಣಾಮ ದೇಶದ ಆರ್ಥಿಕ ಬೆಳವಣಿಗೆಯ ಮೇಲೂ ಬೀಳುತ್ತೆ. ಹೂಡಿಕೆ, ಉತ್ಪಾದನೆ, ಉದ್ಯೋಗ ಸೃಷ್ಟಿ ಸೇರಿದಂತೆ ಹಲವು ಕ್ಷೇತ್ರಗಳು ಅದರ ಹೊಡೆತವನ್ನು ಅನುಭವಿಸಬೇಕಾಗುತ್ತೆ. ರೂಪಾಯಿ ಕುಸಿತ ಕೇವಲ ಒಂದು ಕರೆನ್ಸಿಯ ಮೌಲ್ಯ ಕುಸಿತವಲ್ಲ, ಅದು ದೇಶದ ಆರ್ಥಿಕ ವ್ಯವಸ್ಥೆಯ ಸ್ಥಿತಿಗತಿಗಳ ಪ್ರತಿಬಿಂಬ. ಈ ಎಚ್ಚರಿಕೆಯ ಗಂಟೆಯನ್ನ ಸರ್ಕಾರ ಗಂಭೀರವಾಗಿ ಪರಿಗಣಿಸದೇ ಇದ್ರೆ ಅದರ ಬೆಲೆಯನ್ನ ಕೊನೆಗೆ ತೆರಬೇಕಾಗೋದು ಸಾಮಾನ್ಯ ಜನರೇ ಅನ್ನೋದ್ರಲ್ಲಿ ಯಾವುದೇ ಅನುಮಾನವಿಲ್ಲ.